ಹಲೋ ಎವ್ರಿವನ್, ವೆಲ್ಕಮ್ ಟು ಲಾಶ ಕುಕಿಂಗ್ ಚಾನಲ್. ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇಂಗಾ ಹೋಳಿಗೆ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ. ಹಾಗೆ ಲಾಶ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ನಾನಿಲ್ಲಿ ಅರ್ಧ kg ಶೇಂಗಾ ಹಾಗೆ ಅರ್ಧ kg ಮೈದಾವನ್ನು ಹಾಗೆ 3 ಟೇಬಲ್ ಸ್ಪೂನಷ್ಟು ನಾನು ರವೆಯನ್ನು ಕೂಡ ತಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಜಾಯಿಕಾಯಿಯನ್ನು ಕೂಡ ತಗೊಂಡಿದ್ದೀನಿ. ಹಾಗೆ ತುಪ್ಪ, ನೆಕ್ಸ್ಟ್ ಅದಕ್ಕೆ ಅರ್ಧ kg ಬೆಲ್ಲವನ್ನು ಕೂಡ ತಗೊಂಡಿದ್ದೀನಿ. ನೀವು ಇದಕ್ಕಿಂತ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಹಿಟ್ಟನ್ನು ನಾದಿ ಇಟ್ಕೊಳ್ತೀನಿ. 1 ಬೌಲಷ್ಟು ಮೈದಾ ಹಿಟ್ಟು ಹಾಗೆ 3 ಟೀ ಸ್ಪೂನಷ್ಟು ರವೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಚಿಟಿಕೆ ಅರಿಶಿಣವನ್ನು ಕೂಡ ಸೇರಿಸ್ಕೊಂಡು ಚಿಟಿಕೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ. ಈ ರೀತಿ ಸೇರಿಸಾದ ನಂತರ 1 ಟೀ ಸ್ಪೂನಷ್ಟು ತುಪ್ಪವನ್ನು ಕೂಡ ಸೇರಿಸಿ ನಾನು ಅದನ್ನು ಚೆನ್ನಾಗಿ ನಾದ್ಕೊಳ್ತೇನೆ. ನೋಡಿ, ಈ ರೀತಿಯಾಗಿ ನೀರನ್ನು ಸೇರಿಸಿ ಚೆನ್ನಾಗಿ ನಾದ್ಕೊಳ್ಬೇಕು. ಚಪಾತಿ ಹಿಟ್ಟಿನ ಹಾಗೆ ಅದನ್ನು ನಾದ್ಕೊಂಡು ಅದಕ್ಕೆ ನಾನು ಎಣ್ಣೆಯನ್ನು ಸವರಿ 1 ಗಂಟೆ ಹಾಗೆ ನೆನೆಯೋಕ್ಕೆ ಬಿಟ್ಬಿಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ kg ಶೇಂಗಾವನ್ನು ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಇಲ್ಲಿ ಎಣ್ಣೆಯನ್ನು ಸೇರಿಸ್ಕೊಂಡು ಹುರಿಯೋ ಅವಶ್ಯಕತೆ ಇಲ್ಲ, ಹಾಗೆ ಡ್ರೈ ಆಗಿ ನೀವು ಹುರ್ಕೊಳ್ಬೇಕು. ಹುರಿದುಬಿಟ್ಟು ನೋಡಿ, ಮೇಲ್ಗಡೆ ಇರುವ ಸಿಪ್ಪೆಯನ್ನು ಅದನ್ನು ಎಲ್ಲ ಸಿಪ್ಪೆಯನ್ನು ನಾವು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಅದನ್ನೆಲ್ಲ ತೆಗೆದು ಹಾಕಬೇಕು. ನೆಕ್ಸ್ಟ್ ನಾನು ಅದೇ ಶೇಂಗಕ್ಕೆ ಈಗ ನಾನು ಬೆಲ್ಲವನ್ನು ಸೇರಿ ಮಿಕ್ಸ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಹೂರಣವನ್ನು ರೆಡಿ ಮಾಡ್ಕೊಳ್ತೇನೆ. ನೋಡಿ, ಈ ರೀತಿಯಾಗಿ ಸ್ವಲ್ಪನೇ ಸೇರಿಸ್ಕೊಂಡು ನಾವು ಅದನ್ನು ಮಿಕ್ಸಿಯಲ್ಲಿ ನಾವು ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಒಂದು ಸರಿ ಆನ್ ಮಾಡಿ ಆಫ್ ಮಾಡೋದು, ಆನ್ ಮಾಡಿ ಆಫ್ ಮಾಡೋದು, ಈ ರೀತಿ ಮಾಡಿ ನಾವು ಅದನ್ನು ಪೌಡರ್ ಮಾಡ್ಕೊಳ್ಬೇಕು. ನೋಡಿ, ನೆಕ್ಸ್ಟ್ ಅದನ್ನು ನಾನು ಒಂದು ಸ್ಪೂನ್ನ ಸಹಾಯದಿಂದ ಅದನ್ನು ತಿರುಗಿ ಹಾಕಿಕೊಳ್ತೀನಿ. ಯಾಕೆಂದರೆ ಕೆಲವೊಂದು ಶೇಂಗಾಗಳು ಹಾಗೆ ಉಳಿದು ಬಿಡುತ್ತೆ. ನೆಕ್ಸ್ಟ್ ಅದನ್ನು ಕೂಡ ಹೂರಣ ರೆಡಿ ಮಾಡ್ಕೊಂಡು ಬಂದು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇನ್ನೊಂದು ಸರಿ ಕೂಡ ಅದನ್ನು ಸೇರಿಸ್ಕೊಂಡು ಅದಕ್ಕೆ ಚಿಕ್ಕದಾದಂಥ ಒಂದು ಜಾಯಿಕಾಯಿ ಚೂರನ್ನು ಕೂಡ ತುರಿದುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅದಿಲ್ಲ ಅಂದರೆ ನೀವು ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಳ್ಬೋದು. ಅದರ ಜೊತೆಗೆ ನಾನು 3 ಏಲಕ್ಕಿಯನ್ನು ಕೂಡ ಸಿಪ್ಪೆ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ. ಈ ಏಲಕ್ಕಿ ಮತ್ತು ಜಾಯಿಕಾಯಿ ಸೇರಿಸೋದ್ರಿಂದ ತುಂಬಾ ಫ್ಲೇವರು ಚೆನ್ನಾಗಿ ಬರುತ್ತೆ. ಈ ರೀತಿ ರೆಡಿ ಮಾಡಿ ನಾನು ಎಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು 2 ಟೀ ಸ್ಪೂನಷ್ಟು ನೀರನ್ನು ಚಿಮುಕಿಸಿ ಅದನ್ನು ಹೂರಣವನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಪ್ರೆಸ್ ಮಾಡಿದರೆ ಅದು ಲಡ್ಡು ಥರ ಕಟ್ಟಲಿಕ್ಕೆ ಬರಬೇಕು. ತುಂಬ ನೀರು ಹಾಕಬಾರ್ದು, 1 ಅಥವಾ 2 ಸ್ಪೂನು ಅಷ್ಟು ನೀರನ್ನು ಮಾತ್ರ ಹಾಕಿ ನೋಡಿ ಲಡ್ಡು ಥರ ಮಾಡಿ ನಾನು ಅದನ್ನು ಒಂದು ಪ್ಲೇಟಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎಲ್ಲ ಹೂರಣಗಳು ರೆಡಿಯಾಗಿವೆ. ನೆಕ್ಸ್ಟ್ ನಾನಲ್ಲಿ ಆವಾಗಲೇ ನೆನೆ ಹಾಕಿದಂಥ ಹಿಟ್ಟನ್ನು ಕೂಡ ತಗೊಂಡು ಅದನ್ನು ಇನ್ನೊಂದು ಸಾರಿ ನಾನು ಚೆನ್ನಾಗಿ ನಾದ್ಕೊಳ್ತೇನೆ. ನೋಡಿ, ತುಂಬಾ ಸಾಫ್ಟಾಗಿ ಬಂದಿದೆ ಇದು. ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ನಾನು ಅದನ್ನು ಒಂದೊಂದು ಚಿಕ್ಕ ಉಂಡೆಯನ್ನಾಗಿ ಮಾಡಿ ಅದರಲ್ಲಿ ಈ ಶೇಂಗಾದ ಹೂರಣವನ್ನು ತುಂಬಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಲಟ್ಟಿಸುವಾಗ ಯಾವುದೇ ರೀತಿ ಎಣ್ಣೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಹಿಟ್ಟಿನಲ್ಲೇ ಅದನ್ನು ಲಟ್ಟಿಸ್ಕೊಳ್ಬೇಕು. ನೋಡಿ, ಈ ರೀತಿ ಹಿಟ್ಟನ್ನು ಹರಡಿ ಅದರ ಮೇಲೆ ಉಂಡೆಯನ್ನು ಇಟ್ಟು ನೆಕ್ಸ್ಟ್ ಅದನ್ನು ನಾವು ಸ್ವಲ್ಪ ನಾದ್ಕೊಂಡು ಅಥವಾ ಕೈಯಲ್ಲೇ ನೀವು ಪ್ರೆಸ್ ಮಾಡಿ ಕೂಡ ಅದರಲ್ಲಿ ಹೂರಣವನ್ನು ತುಂಬಿಕೊಳ್ಬೋದು. ನೋಡಿ, ಈ ರೀತಿಯಾಗಿ ಉಂಡೆಯನ್ನು ಮಧ್ಯದಲ್ಲಿಟ್ಟು ಪ್ರೆಸ್ ಮಾಡ್ತಾ ಹೋಗಬೇಕು. ಉಳಿದಿರುವ ಹಿಟ್ಟು ಕೂಡ ಒಂದು ವೇಳೆ ಜಾಸ್ತಿ ಆಯಿತು ಅಂದರೆ ಅದನ್ನು ತೆಗೆದಿಡಬೇಕು. ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿದರೆ ಬರೀ ಹಿಟ್ಟಿಟ್ಟೆ ಬಾಯಿಗೆ ಸಿಗುತ್ತೆ. ಆ ರೀತಿಯಾಗಿ ಮಾಡಬಾರ್ದು. ನೋಡಿ, ಈ ರೀತಿಯಾಗಿ ಜಾಸ್ತಿ ಹಿಟ್ಟಿದ್ರೆ ಅದನ್ನು ತೆಗೆದಿಡಬೇಕು. ಹಿಟ್ಟಿಲ್ಲ ಅಂದರೆ ಹಾಗೆ ಲಡ್ಡು ಥರ ಮಾಡಿ ಅದನ್ನು ಪ್ರೆಸ್ ಮಾಡಿ ನಾದ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ನಾದ್ಕೊಳ್ಬೇಕು. ತುಂಬ ಒಂದೇ ಸಾರಿ ಪ್ರೆಸ್ ಮಾಡಲಿಕ್ಕೆ ಹೋಗಬಾರ್ದು, ಅದರ ಒಳಗಿರೋ ಶೇಂಗೆಲ್ಲ ಹೊರಗಡೆ ಬರುತ್ತೆ. ನೋಡಿ, ಈ ರೀತಿಯಾಗಿ ಚಪಾತಿ ಅಥವಾ ಪೂರಿ ಹಾಗೆ ಲಟ್ಟಿಸ್ಕೊಂಡು ನಾವು ಅದನ್ನು ಒಂದು ತವಾದ ಮೇಲೆ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಕೂಡ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ನಾರ್ಮಲಾಗಿ ತವಾದ ಮೇಲೆ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು. ಅದನ್ನು ಒಂದು 2 ರಿಂದ 3 ನಿಮಿಷ ಈ ರೀತಿಯಾಗಿ ಕುಕ್ ಮಾಡಿಕೊಂಡ್ರೆ ಸೂಪರ್ ಆದಂಥ ಗರಿ ಆದಂಥ ಶೇಂಗಾ ಹೋಳಿಗೆ ರೆಡಿಯಾಗುತ್ತೆ. ಇದೇ ರೀತಿ ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ಈ ಹೋಳಿಗೆ ಹೇಗೆ ಬಂತು ಅಂತ ನಮಗೂ ಕೂಡ ಕಾಮೆಂಟ್ ಮೂಲಕ ತಿಳಿಸ್ಕೊಡ್ತಾ ನಮ್ಮ ಲಾಶ ಕುಕಿಂಗ್ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತಷ್ಟು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.